ಬೈ ಎಲೆಕ್ಷನ್ ಅಖಾಡದಲ್ಲಿ ಇವತ್ತು ಅಭ್ಯರ್ಥಿಗಳ ಅಂತಿಮ ಪಟ್ಟಿ ರೆಡಿಯಾಗಿದೆ. ಕಡೆ ಕ್ಷಣದವರೆಗೂ ನಾಮಪತ್ರಗಳನ್ನು ಹಿಂತೆಗೆಯುವಂತೆ ನೋಡಿಕೊಳ್ಳುವ ಪ್ರಯತ್ನ ಬಹಳ ಜೋರಾಗಿದೆ ನಡೆದಿತ್ತು. ಅಭ್ಯರ್ಥಿಗಳ ಪಟ್ಟಿ ಅಂತಿಮ ಆಗಿದ್ರೂ ಅವರಲ್ಲಿ ಕೆಲವರನ್ನು ಮತದಾನಕ್ಕೂ ಮೊದಲೇ ಅಥವಾ ಪ್ರಚಾರ ಅಧಿಕೃತವಾಗಿ ಶುರುವಾಗೋದಕ್ಕೂ ಮೊದಲೇ ಸೈಲೆಂಟ್ ಆಗಿಸುವ ಪ್ರಯತ್ನ ಈಗ ಸಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಇಲ್ಲಿ ಪೈಲ್ವಾನ್, ಅಲ್ಲಿ ಯತ್ನಾಳ್. ಒಂದು ಕಡೆ ಪೈಲ್ವಾನ್, ಮತ್ತೊಂದು ಕಡೆ ಯತ್ನಾಳ್. ಹೇಗೆ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಇಲ್ಲಿ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ನ ಒಬ್ಬ ಪ್ರಮುಖ ಮುಖಂಡ, ಪ್ರಮುಖ ನಾಯಕ, ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ. ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಬೇಕು ಅಂತ ಕೇಳಿದ್ರು, ಕೊಡಲಿಲ್ಲ. ಕಾಂಗ್ರೆಸ್ನ ಸಂಪ್ರದಾಯ ಅಂತ ಹೇಳಿಕೊಂಡು ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟರು. ಸರಿಸುಮಾರು 60-65 ಸಾವಿರದಷ್ಟು ಮುಸಲ್ಮಾನರ ಮತಗಳಿದ್ದಾವೆ. ಹೀಗಾಗಿ ನಮಗೆ ಟಿಕೆಟ್ ಬೇಕು, ನಾನು ಕೇವಲ ಮುಸಲ್ಮಾನರ ಪ್ರತಿನಿಧಿಯಲ್ಲ, ನಾನು ಅಹಿಂದ ವರ್ಗಗಳ ಪ್ರತಿನಿಧಿ. ಈ ಒಂದು ಹೊಸ ದಾಳವನ್ನು ಉರುಳಿಸಿದ್ದಾರೆ ಪೈಲ್ವಾನ್. ಪೈಲ್ವಾನ್ ಅವರ ಮನವೊಲಿಕೆ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಲಾಯಿತು. ಆದರೆ ಯಾರು ಬರಬೇಕಾಗಿತ್ತು, ಯಾರು ಹೋಗಬಹುದು ಅಂತೇಳಿ ನಿರೀಕ್ಷೆ ಇತ್ತು, ಅವರು ಹೋಗಲಿಲ್ಲ. ಉಳಿದಿಬ್ಬರು ಅಲ್ಲಿಗೆ ತಲುಪಿದ್ರೂ ಕೂಡ ಸ್ವಲ್ಪ ತಡ ಆಗಿತ್ತು. ಹೀಗಾಗಿ ನಾಮಪತ್ರ ಹಿಂಪಡೆಯುವ ಪ್ರಯತ್ನ ಅಥವಾ ಹಿಂಪಡಿಬೇಕು ಅಂತೇಳಿ ನೋಡಿಕೊಳ್ಳುವಂತಹ ಪ್ರಯತ್ನ ಯಶಸ್ಸು ಕಂಡಿಲ್ಲ. ಹೀಗಾಗಿ ಪೈಲ್ವಾನ್ ರಣಕಣದಲ್ಲಿ ಇದ್ದಾರೆ, ಗೆಲ್ಲೋದು ನಾನೇ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೂ ಅಧಿಕೃತ ಅಭ್ಯರ್ಥಿಯಾಗಿ ಉಳಿದಿದ್ರೂ ಅವರನ್ನು ಸೈಲೆಂಟ್ ಆಗಿಸುವ ಪ್ರಯತ್ನ ಹೀಗೆಲ್ಲ ಸಾಗ್ತಾ ಇದೆ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ನಡೀತಾ ಇರುವಂಥದ್ದು ಬಾಗಲಕೋಟೆಯಲ್ಲಿ. ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿಯಿಂದ 6 ವರ್ಷಗಳ ಕಾಲಕ್ಕೆ ಉಚ್ಚಾಟನೆ ಮಾಡಲಾಗಿದೆ. ಅವರು ಉಚ್ಚಾಟಿತ ಶಾಸಕ. ಆದರೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಯತ್ನಾಳ್ ಅವರು ಪ್ರಚಾರಕ್ಕೆ ಬರಬೇಕು ಅನ್ನುವಂತಹ ಡಿಮ್ಯಾಂಡ್ ಬಾಗಲಕೋಟೆಯಲ್ಲಿ ಶುರುವಾಗಿದೆ. ನೋಡಿ, ಒಬ್ಬ ಉಚ್ಚಾಟಿತ ಶಾಸಕನ ಪರವಾಗಿ ಇಂಥದ್ದೊಂದು ಅಭಿಪ್ರಾಯ ಬರೋದಿದೆಯಲ್ಲ, ಅದು ಆ ಶಾಸಕ ಒಬ್ಬ ನಾಯಕನಾಗಿ ಎಷ್ಟು ಪ್ರಮುಖ ಅನ್ನೋದನ್ನು ಕೂಡ ತೋರಿಸುತ್ತೆ. ಹಾಗೆಯೇ ಆತನು ಉಚ್ಚಾಟನೆ ಮಾಡಿರ್ತಕ್ಕಂತಹ ಪಕ್ಷಕ್ಕೂ ಕೂಡ ಒಂದಿಷ್ಟು ಹೊಣೆಗಾರಿಕೆಗಳನ್ನು ಅದು ಫಿಕ್ಸ್ ಮಾಡಿದಂಗೆ ಗೋಚರಿಸ್ತಾ ಇದೆ. ಇಲ್ಲಿ ಹಾಗಾದರೆ ಯಾಕೆ ಯತ್ನಾಳ್ ಬಗ್ಗೆ ಇಷ್ಟೊಂದು ಡಿಮ್ಯಾಂಡ್ ಶುರುವಾಗಿರೋದು ಅನ್ನೋದನ್ನು ಕೂಡ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ನಿಮಗೆ ವಿವರಿಸ್ತೀನಿ. ಒಂದು ವಿವರವಾದಂಥ ವರದಿ ಮೂಲಕವಾಗಿ ತೋರಿಸ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಸಿಎಂಗಳ ಜೊತೆ ಮೋದಿ ಮೀಟಿಂಗ್. ಕೊರೋನಾ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದಿದ್ದನ್ನು ನಾವು ನೋಡ್ತಿದ್ವಿ. ನಿಮ್ಮ ರಾಜ್ಯದಲ್ಲಿ ಏನೇನು ಪರಿಸ್ಥಿತಿ ಇದೆ, ಕೊರೋನಾದಿಂದಾಗಿ ವಿಶೇಷವಾಗಿ ಲಾಕ್ಡೌನ್ ಆದಾಗ ಯಾವ ಸ್ವರೂಪದಲ್ಲಿ ಲಾಕ್ಡೌನನ್ನು ನಿಭಾಯಿಸಲಾಗ್ತಾ ಇದೆ, ಜನರಿಗೆ ತೊಂದರೆ ಆಗದಂತೆ ಹೇಗೆಲ್ಲ ನೋಡಿಕೊಳ್ಳಲಾಗ್ತಾ ಇದೆ, ಯಾವ ಸ್ವರೂಪದಲ್ಲಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ, ಈ ರೀತಿಯಂಥ ಮಾಹಿತಿಗಳನ್ನು ಪಡ್ಕೊಳ್ತೀವಿ. ಈ ಬಾರಿ ಕೊಲ್ಲಿ ಯುದ್ಧದ ಕಾರಣಕ್ಕಾಗಿ ಪ್ರಧಾನಮಂತ್ರಿ ಮೋದಿಯವರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ವಿಡಿಯೋ ಕಾನ್ಫರೆನ್ಸ್ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಒಂದು ಮಾತನ್ನು ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಕಣ್ಣ ಮುಂದಿರತಕ್ಕಂತಹ ಈಗ ನೇರವಾಗಿ ಗೋಚರಿಸದೇ ಇದ್ದರೂ ಎದುರಾಗಬಹುದಾಗಿರುವಂತಹ ಸಂಕಷ್ಟದ ಒಂದು ಮುನ್ಸೂಚನೆಯನ್ನಂತವರು ಕೊಟ್ಟಿದ್ದಾರೆ. ಅದೇನೆಂದರೆ, ಕೊರೋನಾವನ್ನು ಎದುರಿಸಿದ ಸ್ವರೂಪದಲ್ಲೇ ನಾವು ಈಗಿನ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಸಜ್ಜಾಗಬೇಕು ಅಂತ ಹೇಳಿದ್ದಾರೆ. ಅದರ ಮೊದಲ ಭಾಗವಾಗಿಯೇ ಮುಖ್ಯಮಂತ್ರಿಗಳ ವಿಡಿಯೋ ಕಾನ್ಫರೆನ್ಸನ್ನು ನಡೆಸ್ತಾ ಇರುವಂಗೆ ಕಾಣ್ತಾ ಇದೆ. ಹಾಗಿದ್ರೂ ಕರ್ನಾಟಕ ಯಾವ ಸ್ವರೂಪದಲ್ಲಿ ಈ ಕೊಲ್ಲಿ ಯುದ್ಧದ ಪರಿಣಾಮಗಳನ್ನು ಎದುರಿಸುವುದಕ್ಕೆ ಸಜ್ಜಾಗಿದೆ, ಪ್ರಧಾನಮಂತ್ರಿ ಮೋದಿಯವರ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಏನೇನಿರುತ್ತೆ, ಯಾರೆಲ್ಲ ಇರ್ತಾರೆ, ಯಾವ ರಾಜ್ಯಗಳ ಮುಖ್ಯಮಂತ್ರಿಗಳು ಇರೋದಿಲ್ಲ, ಅದೆಲ್ಲವನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಇಲ್ಲಿ ಪೈಲ್ವಾನ್, ಅಲ್ಲಿ ಯತ್ನಾಳ್. ದಾವಣಗೆರೆ ದಕ್ಷಿಣದಲ್ಲಿ ಪೈಲ್ವಾನ್ ಸಮಸ್ಯೆ ಇದ್ದರೆ, ಬಾಗಲಕೋಟೆಯಲ್ಲಿ ಯತ್ನಾಳ್ರನ್ನು ಕರೆಸಬೇಕೋ ಬೇಡವೋ ಅನ್ನುವಂತಹ ಸಮಸ್ಯೆಯೂ ಕೂಡ ಇದೆ. ಎರಡೂ ಕ್ಷೇತ್ರಗಳಲ್ಲಿ ಯಾವ ರೀತಿಯಂಥ ಜಿದ್ದಾಜಿದ್ದಿ ನಡೀತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ನೋವಾಗಿದೆ, ಅವ್ರಿಗೆ ನೋವಾಗಿರೋದು ಅಂತೂ ನಿಜ.
ಅವರಿಗೆ ಸರಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮಿನಿ ಸಮರದ ಕಣ ಈಗ ರಂಗೇರಿದೆ. ಇವತ್ತು ನಾಮಪತ್ರಗಳನ್ನು ವಾಪಸ್ ಪಡೆಯುವುದಕ್ಕೆ ಕಡೆಯ ದಿನವಾಗಿತ್ತು. ಅದರಲ್ಲೂ ದಾವಣಗೆರೆಯಲ್ಲಿ ಸಲ್ಲಿಸಿದ್ದ ನಾಮಪತ್ರಗಳಲ್ಲಿ ಎಷ್ಟು ಉಳಿತವೆ, ಎಷ್ಟು ವಾಪಸ್ ಆಗ್ತವೆ ಎಂಬ ಕುತೂಹಲ ಇದ್ದೇ ಇತ್ತು. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ನಡೆ ಏನಾಗುತ್ತೆ ಎಂದು ಕೈ ನಾಯಕರು ಕಾಯ್ತಿದ್ದರು. ಆದರೆ ದಾವಣಗೆರೆ ದಕ್ಷಿಣ ರಣಕಣದಲ್ಲಿರೋ ಪೈಲ್ವಾನ್ ಈಗ ಪಕ್ಷದ ನಡೆಗೆ ಸರಿಯಾದ ಪಟ್ಟು ಹಾಕಿದ್ದಾರೆ. ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಯಾವ ಕಾರಣಕ್ಕೆ ಸರೋದಿಲ್ಲ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ಕಡೆ ಕ್ಷಣದವರೆಗೂ ಸಾದಿಕ್ ಪೈಲ್ವಾನ್ ಮನವೊಲಿಸೋದಕ್ಕೆ ಕೈ ನಾಯಕರು ಪ್ರಯತ್ನಿಸಿದ್ದಾರೆ. ರಾಜ್ಯ ನಾಯಕರು ಬಂದು ಮಾತನಾಡಲಿ ಅಂತ ಟೈಮ್ ಕೊಟ್ಟಿದ್ದರು. ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಿರಿಯ ನಾಯಕರು ದಾವಣಗೆರೆಗೆ ತಲುಪಲೇ ಇಲ್ಲ. ಹೀಗಾಗಿ ಮಾಧ್ಯಮಗೋಷ್ಠಿ ನಡೆಸಿದ ಸಾದಿಕ್ ಪೈಲ್ವಾನ್, ನಾನು ಕಣದಲ್ಲಿ ಇರುತ್ತೇನೆ, ಮತ ಕೇಳ್ತೇನೆ ಎಂದರು. ಅಷ್ಟೇ ಅಲ್ಲ, ಸಮುದಾಯದ ಜನರು ನನ್ನನ್ನ ಮಾತ್ರ ಬೆಂಬಲಿಸಬೇಕೆಂದು ವಿನಂತಿಸಿದ್ರು. ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ, ಯಾವ ಕಾರಣಕ್ಕೆ ಸರೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾನು ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಹೀಗೆ ಸಾದಿಕ್ ಪೈಲ್ವಾನ್ ಬಂಡಾಯದ ಬಾವುಟ ಹಾರಿಸೋ ಹೊತ್ತಿಗೆ ಅವರನ್ನ ಹುಡುಕಿಕೊಂಡು ಸಂಧಾನಕ್ಕೆ ಬಂದರು ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಹಾಗೂ ಎಂಎಲ್ಸಿ ಸಲೀಂ ಅಹಮದ್. ಸಾದಿಕ್ ಸುದ್ದಿಗೋಷ್ಠಿ ಸ್ಥಳಕ್ಕೆ ಬಂದವರಿಗೆ ಯುವಕರು ಹಾಗೂ ಸಾದಿಕ್ ಅಭಿಮಾನಿಗಳು ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿದ್ರು. ಸಾದಿಕ್ ಪೈಲ್ವಾನ್ ಮನವೊಲಿಸಲು ನಾಯಕರು ಕಸರತ್ತು ಮಾಡಬೇಕಾಯಿತು. ಸುದ್ದಿಗೋಷ್ಠಿ ಸ್ಥಳದಿಂದ ಪೈಲ್ವಾನ್ರನ್ನ ನಾಯಕರು ಕರೆದೊಯ್ದ್ರು. ಅಲ್ಲಿ ಎದುರು ಬದ್ರು ಕೂತು ಮಾತನಾಡಿಸುವ ಕೆಲಸವೂ ಆಯಿತು. ಕಾಂಗ್ರೆಸ್ ನಾಯಕರ ಮಾತಿಗೆ ಒಪ್ಪದ ಸಾದಿಕ್ ಪೈಲ್ವಾನ್ ಕಣದಲ್ಲಿ ಉಳಿಯುತ್ತೇನೆ ಎಂದ್ರು. ಅಷ್ಟೊತ್ತಿಗೆ ಸಾದಿಕ್ ಮನೆಯೊಳಗೆ ಕಾರ್ಯಕರ್ತರು ನುಗ್ಗಿದ್ದರು. ಮುಂಜಾಗ್ರತಾ ಕ್ರಮವಾಗಿ ಎಎಸ್ಪಿ ಪರಮೇಶ್ವರ ಹೆಗಡೆ ನೇತೃತ್ವದ ಪೊಲೀಸರ ಟೀಮ್ ಬಂದು ಎಲ್ಲರನ್ನ ಹೊರಗೆ ಕಳುಹಿಸಿದ್ರು. ಇದೆಲ್ಲವೂ ಆಗೋ ಹೊತ್ತಿಗೆ ನಾಮಪತ್ರ ವಾಪಸ್ ಪಡೆಯೋ ಸಮಯ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಬರಿಗೈಯಲ್ಲೇ ನಿರಾಸೆಯಿಂದ ಸಾದಿಕ್ ಮನೆಯಿಂದ ಹೊರಬಂದ್ರು ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹಮದ್. ನಾಮಪತ್ರ ವಾಪಸ್ ಪಡೆಯುವುದಕ್ಕೆ ಆಗದಿದ್ದರೂ ಕೂಡ ಮತ್ತೊಂದು ಸಂಧಾನದ ಮಾತುಗಳನ್ನಾಡುತ್ತೇವೆ ಅಂದಿದ್ದಾರೆ. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಬಹಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತು ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತು ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಜಮೀರ್ ಅಹಮದ್ ಅವರು ಮುಂದೆ ಇರ್ತಿದ್ರು, ಆದ್ರೆ ಈ ಬಾರಿ ಇಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಅವರು ಬರ್ತಾರೆ, ಎಲ್ಲ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಆ ಥರ ಏನಿಲ್ಲ, ಯಾಕಂದರೆ ಸಮಯ ಕಡಿಮೆ ಇತ್ತು. ಪಾರ್ಟಿಯಿಂದ ಒಂದ್ಸತಿ ಸಾದಿಕ್ ಅವ್ರಿಗೆ ಮಾತಾಡಿ ಅಂತ ಹೇಳಿದ್ರು, ನಾವು ಮಾತಾಡಿದ್ದೀವಿ. ಮತ್ತೆ ಕೂತ್ಕೋತೀವಿ, ನಾಳಿದ್ದಲ್ಲಿ ಕೂತ್ಕೋತೀವಿ ಮತ್ತೆ ಸಾದಿಕ್ ಅವ್ರ ಜೊತೆ. ವಿಚಾರದಿಂದ ಇವತ್ತು ನಾವು ಸಾದಿಕ್ ಅವ್ರು ಭೇಟಿ ಮಾಡಕ್ಕೆ ಬಂದ್ವಿ. ಪಕ್ಷದ ಮುಖಂಡರು ಕೂಡ ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ ನಾವು. ಮುಖ್ಯಮಂತ್ರಿ ಇರ್ಬೋದು ಅಥವಾ KPC ಅಧ್ಯಕ್ಷರು ಇರ್ಬೋದು, ಎಲ್ಲ ಮುಖಂಡರು ಬಂದು ಅದ್ರ ಮುಂಚೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಬರ್ತಾರೆ, ಸಿದ್ದರಾಮಯ್ಯ ಅವರು ಬರ್ತಾರೆ, ಎಲ್ಲ ಬರ್ತಾರೆ. ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ಈ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ನೋವಾಗಿದೆ ಅನ್ನೋ ಒಂದು ಸಮಾಧಾನ ಮಾಡಿ, ಸಮಯ ಇರಲಿಲ್ಲ ಕೊನೆಗೆ ಬರೋಕ್ಕೂ ನಮ್ಗೆ ಕೂಡ. ಕೊನೆಗೆ ಅವ್ರಿಗೆ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಸರಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಇವತ್ತು ಭೇಟಿ ಮಾಡೋದವ್ರಿಗೆ. ಅವ್ರು ಬಂದು ಮನವಿ ಕೂಡ ಮಾಡ್ಕೊಂಡ್ವಿ. ಆದರೆ ಅವರು ಭಾವನೆಗಳಿಂದ ಒಳಗಾಗಿದ್ದಾರೆ. ಹೌದು, ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು ಬರುವಾಗ. ಅದರಿಂದ ಮತ್ತೆ ಅವ್ರು ಚರ್ಚೆ ಮಾಡ್ತೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರಂತ. ರಣಕಣದಲ್ಲಿರೋ ಪೈಲ್ವಾನ್ ಮನವೊಲಿಕೆ ಹೇಗೆ ಅನ್ನೋದೇ ಇದೀಗ ಕಾಂಗ್ರೆಸ್ಗೆ ತಲೆಬಿಸಿಯಾಗಿದೆ. ಸಾದಿಕ್ ಸಂಧಾನಕ್ಕೂ ಬಾರದ ಜಮೀರ್ ಅಹಮದ್ ಖಾನ್ ಈಗ ಸಂಧಾನಕ್ಕೆ ಬರ್ತಾರೆ ಎಂಬ ಕುತೂಹಲ ಮೂಡಿದೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಸಿಗದ ಕಾರಣಕ್ಕೆ ಕೋಪಗೊಂಡಿರುವ ಜಮೀರ್ ಅಹಮದ್ ಖಾನ್ ಮುಂದೆ ಏನು ಮಾಡ್ತಾರೆ ಅನ್ನೋದೇ ಕುತೂಹಲ.
ನಾಳೆ ಅಥವಾ ನಾಡಿದ್ದು ಸಿಎಂ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಂಧಾನ ಸಭೆ ಆಗಲಿದ್ದು, ಜಮೀರ್ ಬರೆದಿದ್ರೆ ಬಂಡಾಯದ ಬಿಸಿ ತಟ್ಟೋದು ನಿಶ್ಚಿತ. ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಏನು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದ್ದಂತಹ ಸಾದಿಕ್ ಪೈಲ್ವಾನ್ ರವರು ಕೊನೆಗೂ ಕೂಡ ಚುನಾವಣಾ ಅಖಾಡದಲ್ಲಿ ಉಳಿದಿದ್ದಾರೆ. ಏನು ಇವತ್ತು ಕೊನೆ ದಿನ ನಾಮಪತ್ರ ಹಿಂಪಡಿಲಿಕ್ಕೆ ಇತ್ತು. ಹಾಗಾಗಿ ಸಾಕಷ್ಟು ಕಾಂಗ್ರೆಸ್ ನಾಯಕರಿರ್ಬೋದು, ಸ್ಥಳೀಯ ನಾಯಕರಿರ್ಬೋದು, ಎಲ್ಲರೂ ಕೂಡ ಸಾದಿಕ್ ಪೈಲ್ವಾನ್ ರವ್ರನ್ನ ನಾಮಪತ್ರ ಹಿಂಪಡಿಲಿಕ್ಕೆ ಸಾಕಷ್ಟು ಬೆಳಗ್ಗಿಂದನೂ ಕೂಡ ಏನು ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಯಾವುದೇ ಪ್ರತಿಫಲ ದೊರಕಲಿಲ್ಲ. ಹೀಗಾಗಿ ಏನು ಕೊನೆಯ ಗಳಿಗೆಯಲ್ಲಿ ಏನು ಸಾದಿಕ್ ಪೈಲ್ವಾನ್ ರವರು ಪತ್ರಿಕಾಗೋಷ್ಠಿ ಮಾಡಿ ನಾನು ಕಣದಲ್ಲಿ ಇರ್ತೀನಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಂತಿಮವಾಗಿ 17 ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದಾರೆ. ನಾಳೆಯಿಂದ ಅಸಲಿ ಆಟ ಶುರುವಾಗಲಿದೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಯಾರಿಗೂ ಬಂಡಾಯದ ಬೇಗುದಿ ಇಲ್ಲ. ಹಾಗಾಗಿ ಅಂತಿಮವಾಗಿ ಕಣದಲ್ಲಿ 9 ಅಭ್ಯರ್ಥಿಗಳು ಉಳಿದುಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರಾನೇರಿ ಪೈಪೋಟಿ ಇಲ್ಲಿ ಕಂಡು ಬರ್ತಾ ಇದೆ. ಇದೇ ಹಿನ್ನೆಲೆಯಲ್ಲೇ ಇನ್ನು ನಾಳೆಯಿಂದ ಅಂದರೆ ಇವತ್ತು ಏನು ನಾಮಪತ್ರ ಹಿಂಪಡೆಯುವಂತಹ ಪ್ರಕ್ರಿಯೆ ಇವತ್ತು ಮುಕ್ತಾಯಗೊಂಡಿದೆ. ಇದಾದ ಬಳಿಕ ರಾಜ್ಯದ ಘಟಾನುಘಟಿ ನಾಯಕರು ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿ ಬೀಡು ಬಿಡುವಂತಹ ಸಾಧ್ಯತೆ ಇದೆ. ಅದೇ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ರಾಜ್ಯ ಬಿಜೆಪಿಗೆ ಇದೀಗ ಹೊಸ ತಲೆನೋವು ಶುರುವಾಗಿದೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬರ್ತಾರ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಬ ಪ್ರಶ್ನೆ ಎದ್ದಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಯತ್ನಾಳ್ ನಡುವಿನ ಮುಸುಕಿನ ಗುದ್ದಾಟ, ಬಹಿರಂಗ ವಾಗ್ದಾಳಿಗಳೇ ಈ ಪ್ರಶ್ನೆಗೆ ಪೂರಕವಾಗಿವೆ. ವೀರಣ್ಣ ಚರಂತಿಮಠ ಆಪ್ತರಾಗಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ಕಾರ್ಯಕರ್ತರಿಗೆ ಬೂಸ್ಟ್ ನೀಡುವ ಸಾಮರ್ಥ್ಯ ಹೊಂದಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಹವ. ಕಾರ್ಯಕರ್ತರಿಗೆ ಬೇಕಾದ ಯತ್ನಾಳ್ ಬಿಜೆಪಿ ಅಧ್ಯಕ್ಷರಿಗೆ ಬೇಡವಾಗಿದ್ದಾರೆ. ಹೀಗಾಗಿ ಬಹಿರಂಗವಾಗಿ ಕರೆಯುವ ಪರಿಸ್ಥಿತಿಯಲ್ಲೆಲ್ಲ ಅಭ್ಯರ್ಥಿ ಚರಂತಿಮಠ ಪರ ಯತ್ನಾಳ್ ಪ್ರಚಾರಕ್ಕೆ ಬಂದ್ರೆ ವಿಜಯೇಂದ್ರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ. ವಿಜಯೇಂದ್ರಗೆ ಮುಜುಗರ ತಪ್ಪಿಸಲು ಯತ್ನಾಳ್ ಕರೆಯದಿದ್ರೆ ಕಾರ್ಯಕರ್ತರಿಗೆ ನಿರಾಸೆಯಾಗಲಿದೆ. ಅದಕ್ಕಾಗಿ ಯತ್ನಾಳ್ರನ್ನ ಪ್ರಚಾರಕ್ಕೆ ಕರೆಯಬೇಕೋ ಬಿಡಬೇಕೋ ಎಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕೊಂಡಿದ್ದಾರೆ ಚರಂತಿಮಠ. ಅಸಲಿ ಕ್ಯಾಂಪೇನ್ ಶುರುವಾಗಲಿದ್ದು, ಎರಡನ್ನೂ ಗೆಲ್ಲೋ ವಿಶ್ವಾಸದಲ್ಲಿದೆ ಬಿಜೆಪಿ. 2 ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ 30ನೇ ತಾರೀಕು ಮತ್ತು 31ನೇ ತಾರೀಕು ನಾನು ದಾವಣಗೆರೆ ಚುನಾವಣಾ ಪ್ರಚಾರದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಅದೇ ರೀತಿ 1 ಮತ್ತು 2ನೇ ತಾರೀಕು ಬಾಗಲಕೋಟೆ ಜಿಲ್ಲೆಯಲ್ಲಿ ನನ್ನ ಪ್ರಚಾರವನ್ನು ನಾನು ನಮ್ಮ ಎಲ್ಲ ಮುಖಂಡರು ನಾವು ಮಾಡ್ತಾ ಇದ್ದೀರಿ. ಅದಾದಮೇಲೆ ಮತ್ತೆ 2, 3, 4 ದಾವಣಗೆರೆಯ ಪ್ರಚಾರವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಈಗಾಗಲೇ ಪಾರ್ಟಿನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಪ್ರವಾಸದ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ತಗೊಂಡಿದ್ದಾರೆ. ಅಲ್ಲೂ ಕೂಡ ಈ 2 ಚುನಾವಣೆಯಲ್ಲಿ BJP ಗೆಲ್ಲೋ ಅಂಥದ್ದಕ್ಕೆ ನಮ್ಮ ಇಡೀ BJP ತಂಡ ಒಟ್ಟಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಬಿಜೆಪಿಯಂತೆಯೇ 2 ಚುನಾವಣೆಗಳನ್ನ ಪ್ರತಿಷ್ಠೆಯನ್ನಾಗಿಸಿಕೊಂಡಿದೆ ಆಡಳಿತ ಪಕ್ಷ ಕಾಂಗ್ರೆಸ್. ಹೀಗಾಗಿ ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಅದೇ ಟಾಸ್ಕ್ ಕೊಡಲಾಗಿದೆ. ಸರ್ಕಾರದ ಸಾಧನೆಗೆ ಮಾಪನವಾದ ಉಪಚುನಾವಣೆ ಇದಾಗಿದೆ. ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಶಾಸಕರಿಗೆ ಜವಾಬ್ದಾರಿ ಕೊಡ್ತೇವೆ. ಶಾಸಕರ ಸಹಾಯಕ್ಕೆ ಕೆಪಿಸಿಸಿ ಪದಾಧಿಕಾರಿಗಳ ನೇಮಕ ಮಾಡಲಾಗುವುದು. ಸರ್ಕಾರದ ಸಾಧನೆ ತಿಳಿಸಿ ಮತದಾರರನ್ನ ಸೆಳೆಯಲು ಟಾಸ್ಕ್ ನೀಡಲಾಗಿದೆ. ಉಪಚುನಾವಣೆಯಲ್ಲಿ ಶಾಸಕರು ಭಾಗಿಯಾಗಬೇಕು. ಅರೆಮನಸ್ಸಿನಿಂದ ಬಂದು ಕೆಲಸ ಮಾಡುವುದಾದ್ರೆ ಬೇಡ. ಅರೆಮನಸ್ಸಿನಲ್ಲಿ ಇರುವ ಶಾಸಕರು ಚುನಾವಣೆಗೆ ಬರಲೇಬೇಡಿ ಎಂದು ಸಿಎಂ ಖಡಕ್ ವಾರ್ನ್ ಮಾಡಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳುವುದಾದರೆ ಮಾತ್ರ ಬನ್ನಿ ಅಂತಾನೂ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಪಾಲ್ಗೊಂಡು ಗೆಲ್ಲಿಸೋ ಶಪಥ ಮಾಡಿದ್ದಾರೆ. ಸಾಮಾನ್ಯವಾಗಿ ರಾಜ್ಯದಲ್ಲಿ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರಗಳ ಬಗ್ಗೆ ಸಾಮಾನ್ಯವಾಗಿ ಮತದಾರರ ಒಲವು ಜಾಸ್ತಿ ಆಗಿರುತ್ತೆ. ಅದರಲ್ಲೂ ನಮ್ಮ ಗ್ಯಾರಂಟಿಗಳಿಂದ ಇವತ್ತು ನಾವು ಮನೆಯನ್ನ ತಲುಪಿದ್ದೇವೆ. ಅಭಿವೃದ್ಧಿಯ ಜೊತೆಯಲ್ಲಿ ಅವರ ಬೇಸಿಕ್ ಇನ್ಕಮ್ ಕೂಡ ಜಾಸ್ತಿ ಮಾಡಿದ್ದೇವೆ. ಎಸ್ಪೆಷಲಿ ಮಹಿಳಾ ಮತದಾರರು ಬಹಳಷ್ಟು ಸಂತೋಷದಿಂದ ಇದ್ದಾರೆ. ನಮಗೆ ವಿಶ್ವಾಸವಿದೆ 2 ಬೈ ಎಲೆಕ್ಷನ್ ಅಲ್ಲಿ ನಾವು ಗೆಲ್ತೀವಿ. 2ರಲ್ಲೂ ಗೆಲ್ತೀವಿ. ನಾವು ನಮ್ದಲ್ಲದೆ ಇರೋ ಕ್ಷೇತ್ರದಲ್ಲೇ ಮೊನ್ನೆ ಗೆದ್ದಿದ್ದೀವಿ. ಸೊ ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ನಿಂತಿದ್ದ ಕ್ಷೇತ್ರದಲ್ಲೇ ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ. ಈಗ ನಮ್ಮ ಕ್ಷೇತ್ರ ಅಲ್ವಾ, ಉಳಿಸ್ಕೊತೀವಿ. ಹೀಗೆ ಉಪಚುನಾವಣೆಯ ರಣಕಣದಲ್ಲೀಗ ಜಿದ್ದಾಜಿದ್ದಿ ಜೋರಾಗಿದೆ. ಮುಂದಿನ 12 ದಿನಗಳ ಕಾಲದ ಪ್ರಚಾರದಲ್ಲಿ ಜನರ ಮನಗೆಲ್ಲಲು ಎಲ್ಲಾ ರೀತಿಯ ಕಸರತ್ತುಗಳು ಶುರುವಾಗಲಿದ್ದು, ಕಾಂಗ್ರೆಸ್ ಯಾವ ರೀತಿಯಲ್ಲಿ ಭಿನ್ನಮತ ಶಮನಕ್ಕೆ ಮುಂದಾಗುತ್ತದೆ ಎಂದು ನೋಡಬೇಕಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಬೈ ಎಲೆಕ್ಷನ್ನ ರಣಕಣದಲ್ಲಿ ಈಗ ಬಹಳ ಜಿದ್ದಾಜಿದ್ದಿ ಅಂತೂ ಸಾಗ್ತಾ ಇದೆ. ಎರಡೂ ಪಕ್ಷಗಳ ನಡುವೆ ತೀವ್ರ ಪೈಪೋಟಿ ಇದೆ. ಎರಡೂ ಪಕ್ಷಗಳಿಗೂ ಕೂಡ ಇದು ಬಹಳ ಪ್ರತಿಷ್ಠೆಯ ವಿಚಾರ, ಸರ್ಕಾರಕ್ಕೆ ಅತಿ ಹೆಚ್ಚು ಪ್ರತಿಷ್ಠೆಯ ವಿಚಾರ. ಯಾಕಂದರೆ ಎರಡೂ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಗೆದ್ದಿರ್ತಕ್ಕಂತಹ ಕ್ಷೇತ್ರಗಳು. BJPಗೆ ಇಲ್ಲಿ ಯಾವುದೇ ಕ್ಷೇತ್ರವನ್ನು ಗೆದ್ದರೂ ಕೂಡ ಅದು ದೊಡ್ಡ ಬೋನಸ್ ಇದ್ದಂಗೆ ಮತ್ತು ಅದು ದೊಡ್ಡ ಬೂಸ್ಟ್ ಕೂಡ ಕೊಡುತ್ತೆ ರಾಜ್ಯ ನಾಯಕತ್ವಕ್ಕೆ ಭಾರತೀಯ ಜನತಾ ಪಕ್ಷದ. ಹೀಗಾಗಿಯೇ BJP ಇದನ್ನು ಬಹಳ ಸೀರಿಯಸ್ ಆಗಿ ಎಲೆಕ್ಷನನ್ನು ತೆಗೆದುಕೊಂಡಿದೆ. ಕಾಂಗ್ರೆಸ್ ಯಾವ ಸ್ವರೂಪದಲ್ಲಿ ತನ್ನ ರಣತಂತ್ರವನ್ನು ಮುಂದಿನ ದಿವಸಗಳಲ್ಲಿ ರೂಪಿಸುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ದಾವಣಗೆರೆಯ ಬಂಡಾಯ ನಿಜಕ್ಕೂ ಕಾಂಗ್ರೆಸ್ನ ಗೆಲುವನ್ನು ಕಸಿದುಕೊಳ್ಳುತ್ತಾ ಅನ್ನುವ ಅನುಮಾನ ಅಂತೂ ಇದ್ದೇ ಇರುವಂಥದ್ದು. CMಗಳ ಜೊತೆಗೆ ಪ್ರಧಾನಿ ಮೋದಿ ನಾಳೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಸಭೆ ನಡೆಯುತ್ತಿದೆ. ಹಾಗಾದ್ರೆ ಏನೇನಿರುತ್ತೆ, ಏನು ಕತೆ ಅನ್ನೋದು ನಿಮಗೆ ತೋರಿಸ್ತಾವೆ. ಬಹಳ ಮುಖ್ಯವಾಗಿ ಮಧ್ಯಪ್ರಾಚ್ಯ ಯುದ್ಧ ಪರಿಣಾಮಗಳ ಬಗ್ಗೆ ಕೇಂದ್ರ ಈಗಾಗಲೇ ಕಳವಳ ವ್ಯಕ್ತಪಡಿಸಿದೆ. ಮಧ್ಯಪ್ರಾಚ್ಯದ ಯುದ್ಧದ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಸಹಜವಾಗಿಯೇ ಜಾಗತಿಕವಾಗಿ ತೊಂದರೆಗಳು ಎದುರಾಗ್ತವೆ. ವಿಶೇಷವಾಗಿ ತೈಲದ ಮೇಲಿನ ಅವಲಂಬನೆ ಮಧ್ಯಪ್ರಾಚ್ಯ ದೇಶಗಳ ಮೇಲಿದೆ. ಹೀಗಾಗಿ ಅಲ್ಲಿ ಹೊಡೆತ ಬೀಳಬಹುದು ಅನ್ನುವಂತಹ ಆತಂಕ ಇದ್ದೇ ಇದೆ. ತೈಲ, ಗ್ಯಾಸ್ ಸರಬರಾಜು, ಹಂಚಿಕೆ, ಲಭ್ಯತೆ ಇವುಗಳ ಬಗ್ಗೆ ಪ್ರಧಾನಮಂತ್ರಿ ಮೋದಿಯವರು ನಾಳೆ ಸಭೆ ನಡೆಸ್ತಾರೆ. ಈ ಸಭೆಯಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿಯವರು ಸಭೆ ನಡೆಸೋರಿದ್ದಾರೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇರುವಂಥದ್ದು. ಚುನಾವಣೆ ನಡೀತಾ ಇರುವಂತಹ 5 ರಾಜ್ಯಗಳಿಗೆ ಸಭೆಯಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಯಾಕೆಂದರೆ ಅಲ್ಲಿ ಚುನಾವಣಾ ನೀತಿ ಸಂಹಿತೆಯೂ ಕೂಡ ಇರೋದ್ರಿಂದಾಗಿ ಆ 5 ರಾಜ್ಯಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ರಾಜ್ಯಗಳು, ಕರ್ನಾಟಕವೂ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಮೋದಿಯವರ ಜೊತೆಗೆ ನಾಳೆ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದ್ದಾವೆ ಮತ್ತು ರಾಜ್ಯಗಳು ಎದುರಿಸ್ತಾ ಇರುವಂತಹ ತೊಂದರೆಗಳು ಏನೇನು ಅನ್ನೋದನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪ್ರಧಾನಮಂತ್ರಿಯವರು ನಾಳೆ ರಾಜ್ಯಗಳಿಂದ ಸಂಗ್ರಹಿಸ್ತಾರೆ. ಸೊ ದ್ಯಾಟ್ ಸಹಜವಾಗಿ ಅದಕ್ಕೆ ಪರಿಹಾರ ಹುಡುಕುವಂಥ ಒಂದು ಪ್ರಯತ್ನ ಕೇಂದ್ರ ಮಟ್ಟದಿಂದ ನಡೀತಾ ಇದೆ. ಅದನ್ನು ಖುದ್ದು ಮೋದಿಯವರೇ ಮಾಡಿಸ್ತಾ ಇದ್ದಾರೆ. ರಾಜ್ಯಗಳಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಿದೆ, ಕೋವಿಡ್ ಸಮಯದಲ್ಲಿ ಸಹಕರಿಸಿದ ಮಾದರಿಯಲ್ಲೇ ಸಹಕಾರಕ್ಕೆ ಎಲ್ಲ ರಾಜ್ಯಗಳಿಗೂ ಕೂಡ ಮನವಿಯನ್ನು ಮಾಡಿಕೊಳ್ಳಬಹುದು. ಯಾಕಂದರೆ ಇದನ್ನು ಒಗ್ಗಟ್ಟಾಗಿ ಎದುರಿಸಬೇಕಾಗಿರತಕ್ಕಂತಹ ವಿಚಾರ ಇದು. ಎಲ್ಲ ರಾಜ್ಯಗಳು ಕೂಡ ಜೊತೆಯಾಗಿ ನಿಲ್ಲಬೇಕಾದಂತಹ ವಿಷಯ ಇದು. ಹೀಗಾಗಿ ಎಲ್ಲರ ಸಹಕಾರವನ್ನು ಕೂಡ ಅವರು ನಾಳೆ ಕೇಳೋರಿದ್ದಾರೆ. ಆಲ್ರೆಡಿ ಅವರು ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲೂ ಕೂಡ ಈ ವಿನಂತಿಯನ್ನು ದೇಶವಾಸಿಗಳಿಗೆ ಮಾಡಿದರು. ರಾಜ್ಯ ಸರ್ಕಾರಗಳ ಸಲಹೆಗಳನ್ನು ಕೂಡ ಪ್ರಧಾನಿ ಮೋದಿಯವರು ಪಡೆಯಲಿದ್ದಾರೆ. ಆದರೆ ರಾಜ್ಯಗಳ ಬೇಡಿಕೆಗಳು ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಇರುವಂತಹ ಬೇಡಿಕೆಗಳು, ಇದರಲ್ಲಿ ನಮಗೆ ನಮ್ಮ ಶೇರ್ ಕರೆಕ್ಟಾಗಿ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡ ಡಿಮ್ಯಾಂಡನ್ನು ಮಾಡಬಹುದು. ರಾಜ್ಯ ಸರ್ಕಾರಗಳ ಸಲಹೆಗಳನ್ನು ಕೂಡ ಪ್ರಧಾನಮಂತ್ರಿ ಮೋದಿಯವರು ನಾಳೆ ಪಡಿತಾ ಇದ್ದಾರೆ. ಇಲ್ಲಿ ಯುದ್ಧದಿಂದ ದೇಶದಲ್ಲಿ ಆಗ್ತಾ ಇರುವಂತಹ ಪರಿಣಾಮಗಳೇನು ಅನ್ನೋದರ ಬಗ್ಗೆ CMಗಳ ಜೊತೆಗೆ PM ಮಾತನಾಡಲಿದ್ದಾರೆ. ತೈಲ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಯುದ್ಧದಿಂದ ದೇಶದಲ್ಲಿ ಆಗ್ತಾ ಇರುವಂತಹ, ದೇಶದ ಮೇಲೆ ಆಗ್ತಾ ಇರುವಂತಹ ಪರಿಣಾಮಗಳು ಏನೇನು ಅನ್ನೋದರ ಬಗ್ಗೆ, ದೇಶದ ಆಂತರಿಕ ಸುರಕ್ಷತೆಗೆ ಹೇಗೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ರಾಜ್ಯಗಳ ಜೊತೆಗೆ ಪ್ರಧಾನಮಂತ್ರಿ ಮೋದಿಯವರು ಮಾತುಕತೆಯನ್ನು ನಡೆಸಬಹುದು. ದೇಶದ ಆಂತರಿಕ ಸುರಕ್ಷತೆ ಬಹಳ ಮುಖ್ಯವಾಗಿರುವಂಥದ್ದು. ಆರ್ಥಿಕ ಪರಿಣಾಮಗಳು, ಭದ್ರತಾ ಸವಾಲುಗಳು ಯಾವ್ಯಾವ ರೀತಿಯಲ್ಲಿ ಇದೆ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಗಳನ್ನು ನಡೆಸಬಹುದು. ಆರ್ಥಿಕ ಪರಿಣಾಮಗಳ ಬಗ್ಗೆ, ವಿಶೇಷವಾಗಿ ಆರ್ಥಿಕ ಪರಿಣಾಮಗಳು ದೊಡ್ಡ ಮಟ್ಟದಲ್ಲಿ ಬೀರುತ್ತೆ. ಅದರಲ್ಲೂ ವಿಶೇಷವಾಗಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮೇಲೆ ಆಗ್ತಾ ಇರುವಂತಹ ಹೊಡೆತಗಳ ಬಗ್ಗೆಯೂ ಕೂಡ ಚರ್ಚೆಗಳು ನಡೀಬಹುದು. ರಾಜ್ಯ ಸರ್ಕಾರಗಳು ಮಾಡಿಕೊಂಡಿರುವಂತಹ ಸಿದ್ಧತೆಗಳು ಏನೇನು, ಅಂದರೆ ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ರಾಜ್ಯಗಳಿಂದ ಏನೆಲ್ಲ ಇನಿಷಿಯೇಟಿವ್ಸನ್ನು ತೆಗೆದುಕೊಳ್ಳಲಾಗಿದೆ, ಹೇಗೆ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಲಾಗ್ತಾ ಇದೆ, ಅಥವಾ ಇಡೀ ದೇಶಕ್ಕೆ ಕೂಡ ಯಾವ ಸ್ವರೂಪದಲ್ಲಿ ಏಕರೂಪದಲ್ಲಿ ಏನಾದರೂ ಮಾರ್ಗಸೂಚಿಗಳನ್ನು ರೆಡಿ ಮಾಡಬೇಕಾಗಿದೆಯಾ, ಈ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೀಬಹುದು. ರಾಜ್ಯ ಸರ್ಕಾರಗಳು ಮಾಡಿಕೊಂಡಿರುವಂತಹ ಸಿದ್ಧತೆಗಳು ಏನೇನು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಬಹುದು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಕೈಗೊಂಡಿರುವಂತಹ ಕ್ರಮಗಳು ಏನೇನು ಅಂತ ಹೇಳಿ, ಯಾಕಂದರೆ ಯುದ್ಧದ ಪರಿಣಾಮವಾಗಿ ನೇರ ಹೊಡೆತ ಬೀಳುವಂಥದ್ದು ಸಾಮಾನ್ಯ ಜನರಿಗೆ ಅನ್ನುವಂಥ ಆತಂಕ ಇದ್ದೇ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಬಹುದು ಅನ್ನುವಂಥ ಆತಂಕ ಇದೆ. ಇವುಗಳ ನಿಯಂತ್ರಣವನ್ನು ಮಾಡೋದು ಕೂಡ ಭಾಳ ಮುಖ್ಯ. ಯಾಕೆಂದರೆ ಕಾಳಸಂತೆ ಇಂತಹ ಸಂದರ್ಭದಲ್ಲಿ ಬಹಳ ಬೇಗನೆ ಆಕ್ಟಿವ್ ಆಗುತ್ತೆ. ಕಾಳಸಂತೆಗೆ ಯಾವುದೇ ರೀತಿಯಾದಂತಹ ಮುಲಾಜು ಇರೋದಿಲ್ಲ. ಹಾಗಾಗಿ ಅವುಗಳ ಮೇಲಿನ ನಿಯಂತ್ರಣವನ್ನು ಸಾಧಿಸೋದು ಮುಖ್ಯ. ಹೇಗೆ ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ನೇರವಾಗಿ ಸಿಗದೇ ಇದ್ರೂ ಕೂಡ 6,000 ಕೊಟ್ಟರೆ ಸಿಗುತ್ತೆ, 4,500 ರೂಪಾಯಿ ಕೊಟ್ಟರೆ ಸಿಗುತ್ತೆ ಅಂತ ಹೇಳುವಂಥದ್ದನ್ನು
ಹೋಟೆಲ್ ಮಾಲೀಕರುಗಳೇ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಳಸಂತೆ ಹೇಗೆ ಆಕ್ಟಿವ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ತೈಲ ಮತ್ತು ಅನಿಲ ದಾಸ್ತಾನುಗಳು ಎಷ್ಟಿವೆ, ಕೊರತೆ ಎಷ್ಟಿದೆ, ಅಂದರೆ ಆಯಾ ರಾಜ್ಯಗಳಲ್ಲಿ ಎಷ್ಟೆಷ್ಟು ದಾಸ್ತಾನಿದೆ, ಎಷ್ಟೆಷ್ಟು ಕೊರತೆ ಇದೆ, ಹೇಗೆ ನಿಭಾಯಿಸಬಹುದು, ಜನರ ಗೊಂದಲ ಸಮಸ್ಯೆಗಳ ನಿವಾರಣೆಗೆ ಕೈಗೊಳ್ಳಬೇಕಾದಂತಹ ಕ್ರಮಗಳು ಏನೇನು, ಕೈಗೊಳ್ಳಬಹುದಾಗಿರುವಂತಹ ಕ್ರಮಗಳು ಏನೇನು ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಧಾನಮಂತ್ರಿಯವರು ಚರ್ಚೆಯನ್ನು ನಡೆಸ್ಬೋದು. ಜನರ ಗೊಂದಲ ಸಮಸ್ಯೆಗಳ ನಿವಾರಣೆಗೆ ಕೈಗೊಳ್ಳಬಹುದಾಗಿರುವಂತಹ ಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡಬಹುದು. ಇವೆಲ್ಲವೂ ಕೂಡ ಪ್ರಧಾನಮಂತ್ರಿಯವರು ಹೇಳ್ಬೋದಾಗಿರುವಂಥ ವಿಚಾರ. ಆದರೆ ಕರ್ನಾಟಕದ ವಿಷಯಕ್ಕೆ ಬಂದಾಗ ಅಭಾವ ಇಲ್ಲ, ಆತಂಕ ಬೇಡ ಅನ್ನುವಂತಹ ಭರವಸೆಯನ್ನು ಆಹಾರ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರು ನೀಡಿದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ಗಾಗಿ ರಾಜ್ಯದಲ್ಲಿ ಪರದಾಟ ನಡೀತಾ ಇದೆ, ಮುಂದುವರೆದಿದೆ. ಯಾಕಂದರೆ ಕೆಲವು ಭಾಗಗಳಲ್ಲಿ, ವಿಶೇಷವಾಗಿ ಬೆಳಗಾವಿಯಲ್ಲಿರ್ಬೋದು ಅಥವಾ ರಾಯಚೂರು ಭಾಗದಲ್ಲಿರ್ಬೋದು, ಇಲ್ಲೆಲ್ಲ ಕ್ಯೂ ನಿಂತಿರ್ತಕ್ಕಂತಹ ದೃಶ್ಯವನ್ನು ನಾವು ನೋಡಿದ್ದೀವಿ. ಪೆಟ್ರೋಲ್ ಸಿಗದೇ ಇರುವಂಥದ್ದು, ಡೀಸೆಲನ್ನು ಬೇಕಾದಂತಹ ರೀತಿಯಲ್ಲಿ ಸಂಗ್ರಹಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಹಾಗಾಗಿ ರಾಜ್ಯದಲ್ಲಿ ಆ್ಯಕ್ಚುಲಿ ಏನಿದೆ ಅನ್ನೋದನ್ನು ಸಚಿವರು ಹೇಳಿದ್ದಾರೆ. ಅಭಾವ ಸದ್ಯಕ್ಕಿಲ್ಲ, ಆತಂಕ ಪಡಬೇಕಾಗಿಲ್ಲ. ಯಾವುದೇ ರೀತಿಯಂಥ ಅಭಾವ ಕರ್ನಾಟಕದ ಮಟ್ಟಿಗೆ ಇಲ್ಲ, ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ರಾಜ್ಯಕ್ಕೆ ದಿನಕ್ಕೆ 16,000 ಕಮರ್ಷಿಯಲ್ ಸಿಲಿಂಡರ್ಗಳು ಈಗ ಬರ್ತಾ ಇದ್ದಾವೆ. 16,000 ಕಮರ್ಷಿಯಲ್ ಸಿಲಿಂಡರ್ಗಳು ಈಗ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾವೆ. ಅಫ್ಕೋರ್ಸ್ ರಾಜ್ಯಕ್ಕೆ ಇರುವಂತಹ ಡಿಮ್ಯಾಂಡ್ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿದೆ. 16,000 ಸಿಲಿಂಡರ್ಗಳು ರಾಜ್ಯದಲ್ಲಿ ಎಲ್ಲ ಹೋಟೆಲ್ ಉದ್ಯಮಗಳನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಸಾಕಾಗೋದಿಲ್ಲ ಅನ್ನೋಂಥದ್ದು ವಾಸ್ತವ ಇದೆ. ಹೋಟೆಲ್ಗಳಿಗೆ 20% ಮಾತ್ರ ವಿತರಣೆ ಆಗ್ತಾ ಇದೆ. ಅಂದರೆ 16,000 ಸಿಲಿಂಡರ್ಗಳು ಬಂದಾಗ ಅದರಲ್ಲಿ 20% ಮಾತ್ರನೇ ಹೋಟೆಲ್ಗಳಿಗೆ ರವಾನೆ ಆಗ್ತಾ ಇದೆ. ಆಸ್ಪತ್ರೆ, ಔಷಧ ಕಂಪನಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಇವುಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಹಾಗೆಯೇ ಯುದ್ಧ ಕಾಲದಲ್ಲಿ ಗಾಬರಿ ಆಗಬೇಕಾದಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನು ರಾಜ್ಯ ಸರ್ಕಾರ ಹೇಳ್ತಿದೆ. ಗೃಹ ಬಳಕೆ ಗ್ಯಾಸನ್ನು ಮಿತವಾಗಿ ಬಳಸಿ, ಯಾಕಂದರೆ ನೀವು ಇಂತಹ ಸಂದರ್ಭದಲ್ಲಿ ಮಿತವಾಗಿ ಬಳಕೆ ಮಾಡೋದ್ರ ಕಡೆಗೆ ಆದ್ಯತೆಯನ್ನು ಕೊಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುತ್ತೆ. ಇರೋದನ್ನು ಹಂಚಿಕೊಳ್ಳುವುದು ಸೂಕ್ತ. ಯಾಕಂದರೆ ನೀವು ಒಬ್ಬರ ಮನೆಯಲ್ಲಿ 30 ದಿವಸ ಬರುವಂತಹ ಗ್ಯಾಸ್ 35 ದಿವಸ ಬಂತು ಅಂದರೆ ಆ 5 ದಿವಸ ಉಳಿಯೋದಿದೆಯಲ್ಲ, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ಲೋದು ಬೇಡ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಹೇಳ್ತಿದೆ. ಯಾಕಂದರೆ ನಿಮಗೆ ಆನ್ಲೈನ್ ಬುಕ್ಕಿಂಗ್ ಆಗುತ್ತೆ, ನೀವು ಏಜೆನ್ಸಿಗಳ ಮುಂದೆ ಹೋಗಿ ಕ್ಯೂ ನಿಲ್ಲೋದ್ರಿಂದಾಗಿ ನಿಮಗೆ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಆಗಲ್ಲ. ನಗರ ಪ್ರದೇಶಗಳಲ್ಲಿ 25 ದಿನಗಳಿಗೆ ಒಂದು ಕುಟುಂಬಕ್ಕೆ ಒಂದು ಸಿಲಿಂಡರ್ನ ಪೂರೈಕೆ ಮಾಡೋದ್ರ ಕಡೆಗೆ ಈಗ ಯೋಜನೆಯನ್ನು ರೂಪಿಸಲಾಗಿದೆ. ಅಂದರೆ ಒಂದು ಕುಟುಂಬಕ್ಕೆ 25 ದಿವಸದವರೆಗೆ ಒಂದು ಸಿಲಿಂಡರ್ ಕೊಡ್ತೀವಿ, 25 ದಿವಸಕ್ಕೆ ಒಂದರಂಗೆ. ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳಿಗೆ ಒಂದು ಕುಟುಂಬಕ್ಕೆ ಒಂದು ಸಿಲಿಂಡರ್ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಿದೆ. ಆದರೆ ಇಲ್ಲೇ ಇರುವಂಥದ್ದು ಒಂದು ಅನುಮಾನ ಏನಂತ ಹೇಳಿದರೆ, ಈಗ ಗ್ರಾಮೀಣ ಪ್ರದೇಶ ಅಂತ ಹೇಳಿದಾಗಲೇ ತಾಲೂಕು ಸೆಂಟರ್ಗಳಲ್ಲೂ ಕೂಡ ಇವರು 40 ದಿವಸಕ್ಕೆ ಒಂದು ಕೊಟ್ಟರೆ ಆಗ ಸಮಸ್ಯೆ ಸೃಷ್ಟಿಯಾಗುತ್ತೆ. ಅದನ್ನು ಕೂಡ ನಗರ ಪ್ರದೇಶದ ರೀತಿಯಲ್ಲಿ ಕನ್ಸಿಡರ್ ಮಾಡಬೇಕಾಗಿರುತ್ತೆ, ರಾಜ್ಯ ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಇಲ್ಲಿ KH ಮುನಿಯಪ್ಪ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಕುಟುಂಬಕ್ಕೆ ಒಂದು ಸಿಲಿಂಡರ್ ಕೊಡೋ ತೀರ್ಮಾನ ಆಗಿದೆ, ಅದು ನಗರ ಪ್ರದೇಶಗಳಲ್ಲಿ. ಹಳ್ಳಿ ಪ್ರದೇಶದಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ 45 ದಿನಕ್ಕೆ ಒಂದು ಸಿಲಿಂಡರ್ ಕೊಡುವಂಥದ್ದಾಗಿದೆ. ಅದು ಸ್ಟ್ಯಾಂಡರ್ಡ್ ಮೊದಲಿನಿಂದ ಬರೆದು ಒಂದು ಕುಟುಂಬಕ್ಕೆ 4 ರಿಂದ 5 ಜನ ಇರ್ತಾರೆ, ಅದನ್ನು ಆಧಾರ ಇಟ್ಕೊಂಡು ಇದನ್ನು ಕೊಡ್ತಾರೆ. ಜೊತೆಗೆ ನಾನು ಸಾರ್ವಜನಿಕರಲ್ಲಿ, ಗ್ರಾಹಕರಲ್ಲಿ ಮನವಿ ಮಾಡ್ತೀನಿ, ಕಷ್ಟಕಾಲ, ಯುದ್ಧ ನಡೀತಾ ಇದೆ, ಯುದ್ಧ ಇನ್ನೂ ಸಂಪೂರ್ಣವಾಗಿ ನಿಂತಿಲ್ಲ, ಮಾತುಕತೆ ನಡೀತಾ ಇದೆ. ಕೇಂದ್ರ ಸರ್ಕಾರ ಅದರ ಬಗ್ಗೆ ಕಾಳಜಿ ವಹಿಸಿದೆ. ನಾನು ತಮ್ಮಲ್ಲಿ ಮನವಿ ಮಾಡೋದೇನೆಂದರೆ, ಇಂತಹ ಸಂದರ್ಭದಲ್ಲಿ ಮಿತಿವ್ಯಯ ಮಾಡಬೇಕು ಮತ್ತು ಶಾಂತವಾಗಿ ಬಂದಿರೋದನ್ನು ಹಂಚಿಕೊಳ್ಬೇಕು. ಸಚಿವರು ಕೂಡ ಬಹಳ ವ್ಯವಸ್ಥಿತವಾಗಿ ಜನರಿಗೆ ಒಂದು ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪರಿಸ್ಥಿತಿಯನ್ನು ನಿಭಾಯಿಸುವುದು ಈಗ ಬಹಳ ಮುಖ್ಯ ಅನ್ನುವಂಥದ್ದನ್ನು ಆಹಾರ ಸಚಿವರು ಕೂಡ ಹೇಳ್ತಾ ಇರುವಂಥದ್ದು.